ಈಗ ಕಾಡು ಕಲ್ಲು ಮಣ್ಣುಗಳನ್ನೆಲ್ಲ ದಾಟಿ ಬಟರ್ಫ್ಲೈ ಬೀಚ್ನ ಎಂಟ್ರೆನ್ಸಲ್ಲಿದ್ದೇವೆ. ಸೊ ಇದರ ಮುಂದೆಗಡೆ ಯಾವುದು ಗಾಡಿ ಹೋಗೋದಿಲ್ಲ, ಇಲ್ಲೇ ಪಾರ್ಕಿಂಗ್ ಎಲ್ಲ ಇಲ್ಲೇ ಮಾಡಬೇಕು. ಇದು ಕಂಪ್ಲೀಟ್ ಒಂದು ಆಫ್ ರೋಡ್ ಅಂತಲೇ ಹೇಳ್ಬೋದು. ನೀವು ಜಾಸ್ತಿಯಾಗಿ ಗಾಡಿ ಅಲ್ಲೇ ಇಟ್ಟಿದ್ದಾರೆ, ಆದರೆ ನಾನೊಂದು ಸಾಹಸ ಮಾಡಿ ಇಲ್ಲಿ ತನಕ ತಂದಿದ್ದೇನೆ. ಸೊ ನೋಡಿ, ನೀವು ಬರೋದಂತಾದರೆ ಜೀಪಲ್ಲಿ ಬೇಕಾದ್ರೆ ಬರ್ಬೋದು. ಇವರದೇ ಅದರ ಬಟರ್ಫ್ಲೈ ಬೀಚಿನ ಜೀಪ್ ಕೂಡ ಇದೆ ನೋಡಿ, ಇಲ್ಲಿ ಬರೆದಿದ್ದಾರೆ ಬಟರ್ಫ್ಲೈ ಬೀಚ್ ಸಫಾರಿ ಅಂತ. ಸೊ ಇಲ್ಲಿ ಪಾರ್ಕಿಂಗ್ ಎಲ್ಲ ಮಾಡಿ, ಸೊ ನನ್ನ ಗಾಡಿಯಲ್ಲಿ ಉಂಟು, ಅಲ್ಲಿ ಪಾರ್ಕಿಂಗ್ ಮಾಡಿ ಈಗ ಒಳಗಡೆ ಹೋಗ್ತಾ ಇದ್ದೇನೆ. ಸೊ ಬಟರ್ಫ್ಲೈ ಬೀಚ್ ಒಳಗಡೆ ಹೋಗುವ. ಕಿतना दूर है? हाँ 5 मिनट. ಸೊ आता हो. ಸೊ ಗ್ಲಾಸ್ ಕಿತ್ನ ಗ್ಲಾಸ್ ಓಕೆ. ಸೊ ಬನ್ನಿ, ಹಾಗಿದ್ದರೆ ಇನ್ನು 5 ನಿಮಿಷ ಅಂತ ಇಲ್ಲೇ ಒಳಗಡೆ ಹೋಗಿ ಬಟರ್ಫ್ಲೈ ಬೀಚ್ ಯಾವ ಥರ ಇದೆ ಅಂತ ನೋಡುವ. ನಾನು 3 ವರ್ಷದಿಂದ ಬಟರ್ಫ್ಲೈ ಬೀಚನ್ನ ನೋಡ್ತಾ ಇದ್ದೇನೆ ಇನ್ಸ್ಟಾಗ್ರಾಮಲ್ಲಿ, ಸೇವ್ ಮಾಡಿ ಇಟ್ಟಿದ್ದೇನೆ. ಸೊ ಇವತ್ತು ಟೈಮ್ ಬಂದಿದೆ. ಆ 3 ವರ್ಷದಲ್ಲಿ ನಾನು